ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಸಾವನ್ನಪ್ಪಿರುವಂಥ ಘಟನೆಯೊಂದು ಬರ್ತಾ ಇದೆ. ಇದು ಯಾದಗಿರಿಯಿಂದ ಬರ್ತಾ ಇರುವಂತಹ ಸುದ್ದಿ. ಇಂಥವೆಲ್ಲ ಕೇಳಿದಾಗ ಒಂಥರ ಸಂಕಟ ಆಗ್ಬಿಡುತ್ತೆ ರೀ. ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ನಿನ್ನೆ ಹೆರಿಗೆಗೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಲೀಲಾವತಿ ಅಂತ ಹೇಳಿ. ಮದುವೆಯಾಗಿ 10 ವರ್ಷದ ನಂತರ ಮಗುವ ನಿರೀಕ್ಷೆಯಲ್ಲಿದ್ದರಂತೆ. ಅಯ್ಯೋ ಪಾಪ, 10 ವರ್ಷದ ನಂತರ ಮಗು ನಿರೀಕ್ಷೆಯಲ್ಲಿದ್ದರು. ವೈದ್ಯರ ನಿರ್ಲಕ್ಷ್ಯದಿಂದ ಈಗ ಮಗು ಮೃತಪಟ್ಟಿದೆ ಅನ್ನುವಂಥ ಆಕ್ರೋಶವನ್ನ ಈಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಆಗಲ್ವಲ್ರಿ, ಯಾರಿಗಾದ್ರೂ, ಅದರಲ್ಲೂ 10 ವರ್ಷ ನಂತರ ಮಗು ಆಗ್ತಾ ಇದೆ ಅನ್ನುವಂಥ ಖುಷಿಯಲ್ಲಿದ್ದಂಥವ್ರಿಗೆ ಇನ್ನೆಷ್ಟು ಆಗಬಾರ್ದು. ಎರಡು ಹೆಣ್ಮಕ್ಳೇ ರೀ ನನಗೆ. ಆದ್ಮ್ಯಾಕ ಈಗ 9-10 ವರ್ಷ ಆದ್ಮ್ಯಾಕ ಗಂಡು ಮಗು ಇರಲಿ ಅಂತ ನಾವು ಅಷ್ಟು ಇಟ್ಕೊಂಡಿದ್ದೀವಿ. ದೇವ್ರು ಕೊಟ್ಟದು ಆಯ್ತು. ನಿನ್ನೆ ನಾವು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀವಿ. ನಿನ್ನೆ ಇದೇ ಸಿರ್ಜರಿಂಗ್ ಎಲ್ಲ ಮಾಡಿ ನಿನ್ನೆ ಮಾಡಿಬಿಟ್ಟಿದ್ರೆ ಗಂಡು ಮಗು ಉಳ್ತಿತ್ತು. ಆದ್ಮ್ಯಾಕ ನಿನ್ನೆ ಪೂರ ಹಗಲತ್ತು ಹೋಯ್ತು, ಪೂರ ರಾತ್ರಿ ಹೋಯ್ತು. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಬೆಡ್ ಯಾವಾಗ ಚಾಲು ಎಫೆಕ್ಟ್ ಜಾಸ್ತಿ ಆದ್ಮ್ಯಾಕ ಅದು ಮಗುಗೆ ತಾಯಿಗೆ ಎಫೆಕ್ಟ್ ಆಗ್ತದಂತ ಮತ್ತು 4ವರೆಗೆ ಒಳಗೆ ತೊಗೊಂಡು ಸಿರ್ಜರಿ ಮಾಡೋ ಟೈಮಿಗೆ ಕೂಸೇನು ಉಳ್ದಿಲ್ರಿ. ಅದಕ್ಕೆ ಇದೇ ನಾನು ರಿಕ್ವೆಸ್ಟ್ ಮಾಡ್ತೀನಿ ಡಾಕ್ಟರ್ ಅವ್ರಿಗೆ, ನಮ್ಮ ಸರ್ಕಾರಕ್ಕೆ. ನಿನ್ನೆ ಮಾಡಿಲ್ರಿ ಅವರು. ಏನಂದ್ರೆ ಡಾಕ್ಟರ್ ಬಂದು ಯಾರು ಕೇಳೇ ಇಲ್ಲ, ಯಾರು ನೋಡೇ ಇಲ್ಲ. ನಾ ಏನು ಹೇಳಿಲ್ರಿ, ಅವ್ರು ಏನು ಹೇಳಿಲ್ಲ. ಅಡ್ಮಿಟ್ ಮಾಡ್ಕೊಂಡಾರ. ಇದು ಬಳಿಚಕ್ರ PHCಯಿಂದ ರೆಫರ್ ಮಾಡಿದ್ದಾರೆ, ಅಂದ್ರೆ ಬಂದಿದ್ದಾರೆ. ಮೂರನೇ ಹೆರಿಗೆ. ಫಸ್ಟ್ 2 ನಾರ್ಮಲ್ಲು, 3ನೇ ಹೆರಿಗೆ ಡೇಟ್ ಮುಗಿದಿದೆ ಅಂತ ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನ ಅಡ್ಮಿಟ್ ಮಾಡಿದ್ದಾರೆ. ಸುಮಾರು 12 ಗಂಟೆ ಸುಮಾರು ಅಡ್ಮಿಟ್ ಮಾಡಿದ್ದಾರೆ. ಸೊ ಪೇಷಂಟ್ ಆವಾಗ ಪೇನ್ ಏನು ಇರಲಿಲ್ಲ. ಸೊ ನಾವು NST ಮಾಡ್ತೀವಿ, ಇಟ್ ವಾಸ್ ನಾರ್ಮಲ್. ಆಮೇಲೆ ರಾತ್ರಿ 9 ಗಂಟೆಗೂ NST ಮಾಡಿದ್ದಾರೆ, ಅಂದರೆ ಕೂಸಿಂದ ಹಾರ್ಟ್ ಬೀಟ್ ಚೆಕ್ ಮಾಡಿದ್ದಾರೆ, ಅವಾಗ ನಾರ್ಮಲ್ ಇದೆ.